ದೇಶದಲ್ಲಿಯೇ ಒಂದು ಹಾಟ್ಸ್ಪಾಟ್ ಅಥವಾ ದೇಶದಲ್ಲಿಯೇ ಒಂದು ಅತ್ಯಂತ ಪ್ರಗತಿಪರ ಪ್ರೋಗ್ರೆಸಿವ್ ಮತ್ತು ಆರ್ಥಿಕವಾಗಿ ಶಿಸ್ತನ್ನು ಕಾಪಾಡಿಕೊಂಡಿರುವಂಥ ಒಂದು ರಾಜ್ಯ ಅಂತ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಹೆಸರುವಾಸಿಯಾಗಿತ್ತು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ 23ರಲ್ಲಿ ಅವರ ಆಡಳಿತ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ರಾಜ್ಯ ಇವತ್ತು ರೆವಿನ್ಯೂ ಡೆಫಿಸಿಟ್ಗೆ ಬಂದು ನಿಂತಿರುವಂಥದ್ದು ಸಿದ್ದರಾಮಯ್ಯ ಸರ್ಕಾರದ ಮೊದಲನೆಯ ಸಾಧನೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿರೋದೇನೆಂದರೆ ಅತ್ಯಂತ ಪ್ರಗತಿಪರವಾದದ್ದು ಇದ್ದಂಥ ರಾಜ್ಯವನ್ನು ತಮ್ಮ ಅಸಾಧಾರಣ ಪ್ರಯತ್ನದಿಂದ ಒಂದು ರೀತಿಯಲ್ಲಿ ಋಣಭಾರವಾದಂಥ ರಾಜ್ಯವನ್ನಾಗಿ ಪರಿವರ್ತಿಸಿದೆ. ದ ಸ್ಟೇಟ್ ಈಸ್ ಇನ್ ಅ ಲೂಪ್ ಆಫ್ ಇಂಡೆಪ್ಟೆಡ್ನೆಸ್. ಇದನ್ನು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇಲ್ಲ, ಇದನ್ನು CAG ರಿಪೋರ್ಟ್ ಹೇಳ್ತಾ ಇದೆ. CAGಯ 2 ಕನ್ಸಿಕ್ಯೂಟಿವ್ ರಿಪೋರ್ಟ್ನಲ್ಲಿ ಈ ರಾಜ್ಯ ಲೂಪ್ ಆಫ್ ಇಂಡೆಪ್ಟೆಡ್ನೆಸ್ನಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶದಲ್ಲಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದು ನಮಗಿರುವಂಥದ್ದು ಮೊದಲನೇ ಪ್ರಶ್ನೆ. ಸಾಮಾನ್ಯ ಜನ ಇವತ್ತು ಪ್ರತಿಯೊಂದಕ್ಕೂ ಬೆಲೆಯನ್ನು ತೆರಬೇಕಾದ ಪರಿಸ್ಥಿತಿ ಬಂದಿದೆ. ಈ ರೀತಿಯಾದಂಥ ಒಂದು ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕೆ 2.5 ಲಕ್ಷ PM ಆವಾಸ್ ಯೋಜನೆ ಅರ್ಬನ್ PMAY ಅರ್ಬನ್ ಸೆಂಟರ್ನಿಂದ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕಿಂತಲೂ ಹೆಚ್ಚಿನದು ಇನ್ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾತನಾಡಲಿಕ್ಕೆ ಹೋಗೋದಿಲ್ಲ, ಅದು ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿ, ಬೆಂಗಳೂರಿನ ಟ್ರಾಫಿಕ್ನ ಪರಿಸ್ಥಿತಿ, ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಈ ಸರ್ಕಾರ ಒಂದು ರೀತಿಯಲ್ಲಿ ಕೊಲ್ಯಾಪ್ಸ್ ಆಗಿ ಆರ್ಥಿಕ ಶಿಸ್ತನ್ನು ಮೇಂಟೈನ್ ಮಾಡದೆ ಕೇಂದ್ರ ಸರ್ಕಾರದ ಯೋಜನೆಗಳ ಇಂಪ್ಲಿಮೆಂಟೇಷನಲ್ಲಿ ಸಮಸ್ಯೆಗಳನ್ನು ಮಾಡಿಕೊಂಡು ವರ್ಗಾವಣೆ ಮತ್ತು ಕಮಿಷನ್ ದಂಧೆಯನ್ನು ನಡೆಸಿಕೊಂಡು ಹಲವಾರು ಹಗರಣಗಳನ್ನು ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಾ ಇರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ರಾಜ್ಯವನ್ನು ಒಂದು ರೀತಿಯಲ್ಲಿ ಕೇಂದ್ರದ ಕಾಂಗ್ರೆಸ್ಗೆ ATMನ ರೀತಿ ಬಳಸಿಕೊಂಡು